ಮಾಡ್ತಾ ಇದ್ದೀವಿ. ಅವರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ವಿಶೇಷವಾದಂತಹ ಕರ್ನಾಟಕ ರಾಜ್ಯದಲ್ಲಿ ನೂರಾರು ಜನ ಸಾರ್ವಜನಿಕ ಮುಖಂಡರು ಪೂಜ್ಯರಿರಬಹುದು. ಆದರೂ ಕೂಡ ದಿಲ್ಲಿಯ ಪಾರ್ಲಿಮೆಂಟ್ ಎದುರುಗಡೆ ಪರಮ ಪೂಜ್ಯ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಮೂರ್ತಿ ಅನಾವರಣಗೊಳಿಸಿದಂತಹ ಕೀರ್ತಿ ಯಾರಿಗಾದರೂ ಸ್ವಲ್ಪ ಇದ್ದಾರೆ. ಪರಮ ಪೂಜ್ಯ ನಾನು ಕೆಲವು ಸ್ವಲ್ಪ ಅಪವಾದಿಗೆ ಬರ್ತಾ ಇದೆ. ಅವರ ಒಂದು ಆಶ್ರಮದಲ್ಲಿ ಅವರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಮತ್ತು ಬಹಳ ಕಷ್ಟಪಟ್ಟು ಶ್ರೇಯಾಂಸಿ ಬಹುವಿಜ್ಞಾನಿ ಎನ್ನುವ ಹಾಗೆ ಒಂದು ಉತ್ಸವ ಕಾರ್ಯ ಮಾಡುವಾಗ ವಿಘ್ನಗಳು ಬರುವುದು ಸಹಜ. ಆದರೂ ಕೂಡ ಅದಕ್ಕೆ ಎದೆಗುಂದದೆ ಧೈರ್ಯದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಎತ್ತರ ಮಟ್ಟವಾಗಿ ಬೆಳೆದಂತಹ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಕೀರ್ತಿ ಪರಮ ಪೂಜ್ಯ ಚಲಬಸವಪ್ಪ ಅಪ್ಪಾವರಿಗೆ ಬರ್ತಾ ಇದೆ. ಅವರು ಇವತ್ತು ಭೌತಿಕವಾದಂಥ ದೇಹದಿಂದ ಅಗಲಿದ್ದಾರೆ. ಯಾಕೆಂದರೆ ಅನುಭಾವಿಗಳು ಹೇಳ್ತಾ ಇದ್ದಾರೆ, ತಾನು ನಗರಗುತ್ತಾ ಸಾಯಬೇಕು, ಆದರೆ ತನಗಾಗಿ ಲೋಕ ಮಾತ್ರ ಅಳುತ್ತಿರಬೇಕು ಎನ್ನುವ ತತ್ವದಂತೆ ಇವತ್ತು